ಇವಾಗ ಈ ಗುಹೆ ಒಳಗಡೆ ಹೋಗೋಣ, ಯಾವ ರೀತಿ ಇದೆ ಎಂಬುದನ್ನು ನೋಡೋಣ. ಸುಂದರವಾಗಿ ಇದೆ, ಮಾತ್ರ ಸೈಕಾಗಿ ಮಾಡಿದ್ದಾರೆ. ಇವಾಗ ಇದೇ ಅಲ್ಲ, ಇನ್ನ ಇದೆ ಈ ಗುಹೆ ಒಳಗಡೆ. ಸೊ ಇವಾಗ ಎಲ್ಲಿ ಹೋಗ್ತಿದೀವಪ್ಪ ಅಂತಂದ್ರೆ ಶಿವನನ್ನ ನೋಡ್ಲಿಕ್ಕೆ. ಹಾಗೆ ಗೌಡ್ರು ಮನೆ ಹೇಗಿದೆ ಎಂಬುದನ್ನ ಇಲ್ಲಿ ತುಂಬಾ ಖುಷಿ ಆಗುತ್ತೆ. ಈ ರೀತಿ ಗೌಡ್ರು ಯಾವ ರೀತಿ ಕೂತಿದ್ದಾರೆ ನೋಡಿ, ಗೌಡ್ರು ಇಲ್ಲಿ ಕೂತಿದ್ದಾರೆ. ಹಾಗೆ ಹಿಂದೆ ಕುರುಬರು ಮನೆ ಹೆಂಗಿತ್ತು ಎಂಬುದನ್ನ ತೋರಿಸ್ತೀನಿ ನೋಡಿ. ಕುರುಬರು ಹುಡುಗ ಯಾವ ರೀತಿ ಕುರುಬರ ಮಧ್ಯ ಇದ್ದಾನೆ ಎಂಬುದನ್ನ ನೋಡಬಹುದು. ಹಾಗೆ ಆ ಕಡೆ ಕುರುಬರು ಮನೆಯಲ್ಲಿ ಕಂಬಳಿನ ಯಾವ ರೀತಿ ಬಳಸ್ತಿದ್ದಾರೆ ಎಂಬುದನ್ನು ನೋಡಬಹುದು. ಬಟ್ಟೆ ಒಗೆದು ಇಸ್ತ್ರಿ ಮಾಡ್ಕೊಡ್ತಿದ್ರಲ್ವಾ, ಅವರನ್ನು ಸಹ ಇಲ್ಲಿ ಚಿತ್ರಣವನ್ನ ಮಾಡಿದ್ದಾರೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನಲ್. ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ವಿಡಿಯೋನ ನೋಡಕ್ಕೆ ಶುರು ಮಾಡೋಣ ಬನ್ನಿ. ಗುಹೆ ಒಳಗಡೆ ಹೋದ್ರೆ ಹೊರಗಡೆ ಅಂತೂ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟೊಂದು ಸುಂದರವಾಗಿ ಈ ಗುಹೆ ನಿರ್ಮಾಣ ಮಾಡಿದ್ದಾರೆ. ಬನ್ನಿ ಇವಾಗ ಹೋಗೋಣ. ಅಂತೂ ನಾವಿವಾಗ ಒಳಗಡೆ ಬಂದು ಮೊದಲನೇದಾಗಿ ನೋಡ್ತಾ ಇರ್ಬೋದು ರನ್ನ ಅವರನ್ನು ನೋಡ್ಬೋದು. ಹಾಗೆ ರನ್ನ ಅವ್ರ ಪಕ್ಕದಲ್ಲಿ ಇರ್ತಕ್ಕಂಥ ಪಂಪ ಅವರನ್ನು ಸಹ ನೋಡ್ಬೋದು. ಇವರ ಮುಂಭಾಗದಲ್ಲಿ ಯಾರಿದ್ದಾರಪ್ಪ ಅಂತಂದ್ರೆ ನೋಡಿ, ಪನ್ನ ಅವರನ್ನ ಇಲ್ಲಿ ನೋಡ್ಬೋದು. ಹಾಗೆ ಲಕ್ಷ್ಮೀಶ್ ಅವರನ್ನು ಸಹ ಇಲ್ಲಿ ನೋಡಬಹುದು. ಇವರು ನೋಡಾಯ್ತಲ್ವಾ. ಇವಾಗ ಹರಿಹರ ಮತ್ತೆ ಕುಮಾರ ವ್ಯಾಸ ಹೇಗಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ. ನೋಡ್ಬೋದು, ಇವರೇ ಕುಮಾರ ವ್ಯಾಸರವರು. ಹಾಗೆ ಇವರ ಪಕ್ಕದಲ್ಲಿ ಯಾರಿದಾರಪ್ಪ ಅಂತಂದ್ರೆ ಹರಿಹರ ಇದ್ದಾರೆ. ಇವರ ಮುಂಭಾಗದಲ್ಲಿ ಯಾರಿದಾರಪ್ಪ ಅಂತಂದ್ರೆ ನೋಡ್ಬಹುದು ರಾಘವಾಂಕರನ್ನ ಇಲ್ಲಿ ನಾವು ನೋಡ್ಬೋದು. ಹಾಗೆ ಇವರ ಪಕ್ಕದಲ್ಲಿ ಜನ್ನ ಅವರನ್ನು ಸಹ ಇಲ್ಲಿ ನೋಡಬಹುದು. ತುಂಬಾ ಸುಂದರವಾಗಿ ಚಿತ್ರೀಕರಣವನ್ನು ಮಾಡಿದ್ದಾರೆ. ಇಲ್ಲಿ ನೋಡ್ಲಿಕ್ಕೆ ಮಾತ್ರ ತುಂಬಾ ಖುಷಿ ಆಗುತ್ತೆ. ಬನ್ನಿ ಇವಾಗ ಮಧ್ವಾಚಾರ್ಯರು, ರಾಮಾಚಾರ್ಯರನ್ನ ತೋರಿಸ್ತೀನಿ, ಶಂಕರಾಚಾರ್ಯರನ್ನ ತೋರಿಸ್ತೀನಿ. ನೋಡಬಹುದು, ಇಲ್ಲಿ ಮೊದಲನೇದಾಗಿ ಶಂಕರಾಚಾರ್ಯರನ್ನ ನೋಡಬಹುದು. ಅವರ ಪಕ್ಕದಲ್ಲಿ ಮಧ್ವಾಚಾರ್ಯರನ್ನು ಸಹ ಇಲ್ಲಿ ನೋಡಬಹುದು. ಹಾಗೆ ರಾಮಾನುಜಾಚಾರ್ಯರನ್ನು ಸಹ ಇಲ್ಲಿ ನೋಡಬಹುದು. ಇವ್ರ ಮುಂಭಾಗದಲ್ಲಿ ಯಾರಿದಾರಪ್ಪ ಅಂತಂದ್ರೆ ಕಿತ್ತೂರಾಣಿ ಚೆನ್ನಮ್ಮ ಹಾಗೆ ಸಂಗೊಳ್ಳಿ ರಾಯಣ್ಣನ ತೋರಿಸ್ತೀನಿ ನೋಡಿ. ಇವಾಗ ಇಲ್ಲೇ ಇರ್ತಾರೆ ನೋಡಿ. ಈ ಕಡೆ ಇವರು ಕಿತ್ತೂರಾಣಿ ಚೆನ್ನಮ್ಮ, ಹಾಗೆ ಅವ್ರ ಪಕ್ಕದಲ್ಲಿ ಇರ್ತಕ್ಕಂಥವ್ರು ಸಂಗೊಳ್ಳಿ ರಾಯಣ್ಣ. ಇವ್ರನ್ನ ನೋಡ್ಕೊಂಡು ಮುಂದೆ ಹೋದ್ರೆ ಯಾರು ಸಿಗ್ತಾರಪ್ಪ ಅಂತಂದ್ರೆ ನೋಡ್ಬಹುದು ಪುರಂದರ ದಾಸರನ್ನ ನೋಡಬಹುದು. ಹಾಗೆ ಕನಕದಾಸರು ಹಾಗೆ ಸರ್ವಜ್ಞರನ್ನ ಇಲ್ಲಿ ಈ ಭಾಗದಲ್ಲಿ ನೋಡಬಹುದು. ಓದು ಯಾರು ಯಾರು ಅವರು ಓದು ಬೇಗ ಓದ ಅಲ್ಲಿ ಓದು. ನಮ್ಮ ಚಾನಲ್ ಅಲ್ಲಿ ಬರ್ತೀಯ? ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಬನ್ನಿ. ಇವಾಗ ನಿಮಗೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥವ್ರನ್ನ ತೋರಿಸ್ತೀನಿ. ಯಾರಪ್ಪ ಅಂತಂದರೆ ಸಿಂಧೂರ ಲಕ್ಷ್ಮಣ ಹಾಗೆ ವಾಕ್. ಎಸ್, ಕರೆಂಟೇ ಹೊಂಟೋಯ್ತು, ಬಂತು ಮತ್ತೆ. ಬನ್ನಿ ಇವಾಗ ಯಾರನ್ನು ತೋರಿಸ್ತೀನಪ್ಪ ಅಂತಂದರೆ ಇವಾಗ ನೋಡಬಹುದು ಇಲ್ಲಿ ಚೋರರ ವರ ಹಾಗೆ ದೋಂಡಿಯ ವಾಕ್ ಹಾಗೆ ಸಿಂಧೂರ ಲಕ್ಷ್ಮಣರನ್ನ ಇಲ್ಲಿ ನೋಡಬಹುದು. ಇವರು ಮುಂಭಾಗದಲ್ಲಿ ನೋಡಬಹುದು ವೀರ ವನತೆ ವನೆಗೆ ಹೋಗುವ ಹೈದರಾಲಿ ಸೈನ್ಯವನ್ನ ಯಾವ ರೀತಿ ಬಗ್ಗು ಬಡಿತಾಳೆ ಆ ದೃಶ್ಯವನ್ನ ನೋಡಿ ಇಲ್ಲಿ ನೋಡಬಹುದು. ಈ ರೀತಿ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಒಂದನೇ ನಾಗವರ್ಮ, ಗೌತಮಿ ಪುತ್ರ ಹಾಗೆ ಒಂದನೇ ನಾಗಚಂದ್ರ ಹಾಗೆ ಕವಿರತ್ನ ಕಾಳಿದಾಸರನ್ನ ತೋರಿಸ್ತೀನಿ. ಇವರೇ ನೋಡಿ, ಒಂದನೇ ನಾಗವರ್ಮ ಹಾಗೆ ಗೌತಮಿ ಪುತ್ರ ಇವರು ಸತಕರ್ಣಿ, ಹಾಗೆ ಒಂದನೇ ನಾಗಚಂದ್ರ ಇವರು, ಹಾಗೆ ಅವ್ರ ಪಕ್ಕದಲ್ಲಿ ಇರ್ತಕ್ಕಂಥವ್ರು ಕವಿರತ್ನ ಕಾಳಿದಾಸರನ್ನು ಸಹ ಇಲ್ಲಿ ನೋಡಬಹುದು. ಇವರು ಮುಂಭಾಗದಲ್ಲಿ ಯಾರನ್ನು ನೋಡಬಹುದಪ್ಪ ಅಂತಂದ್ರೆ ಬೆಳವಾಡಿ ಮಲ್ಲಮ್ಮನವರನ್ನು ಸಹ ಇಲ್ಲಿ ಸುಂದರವಾಗಿ ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದನ್ನ ನೋಡಬಹುದು. ಇಲ್ಲಿ ಕೆಳದಿ ಸಂಸ್ಥಾನದ ಶಿವಪ್ಪ ನಾಯಕ, ಹಾಗೆ ಅವರ ಪಕ್ಕದಲ್ಲಿ ಕೆಳದಿ ಚೆನ್ನಮ್ಮ, ಹಾಗೆ ಕಲ್ಯಾಣಿ ಚಾಲುಕ್ಯರ ದೊರೆ 6ನೇ ವಿಕ್ರಮಾದಿತ್ಯರನ್ನು ಸಹ ಇಲ್ಲಿ ನೋಡಬಹುದು. ಯಾವುದಪ್ಪ ಅಂತಂದ್ರೆ ಬಸವಣ್ಣನವರು ಅಕ್ಕ ಮಹಾದೇವಿ ಮತ್ತು ಜೇಡರ ದಾಸಿಮಯ್ಯರೊಂದಿಗೆ ತನ್ನ ಶರಣರಿಗೆ ಪ್ರವಚನವನ್ನು ಮಾಡುತ್ತಿರುವ ದೃಶ್ಯವನ್ನ ಈ ರೀತಿ ಸುಂದರವಾಗಿ ಇಲ್ಲಿ ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದನ್ನ ನೋಡಬಹುದು. ಹಾಗೆ ಇಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರನ್ನ ಈ ರೀತಿ ಸುಂದರವಾಗಿ ನಿರ್ಮಾಣವನ್ನ ಮಾಡಿರೋದನ್ನ ನೋಡಬಹುದು. ಚನ್ನಪಟ್ಟಣದ ಪಾಳೆಗಾರ ಜಯದೇವರಾಯರು ಇವರಾಗಿರ್ತಕ್ಕಂಥವ್ರು. ಹಾಗೆ ಇವರ ಪಕ್ಕದಲ್ಲಿ ಯಾರನ್ನು ನೋಡಬಹುದಪ್ಪ ಅಂತಂದ್ರೆ ನೋಡುವ ಹಾಗೆ ಇವರು ಯಾರಪ್ಪ ಅಂತಂದ್ರೆ ಬೆಂಗಳೂರು ನಗರ ನಿರ್ಮಾಣವನ್ನ ಮಾಡಿರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರವರು. ಇವರು ನೋಡ್ಕೊಂಡ್ಮೇಲೆ ಇವಾಗ ಎಲ್ಲಿ ಹೋಗ್ತಾ ಇದೀವಪ್ಪ ಅಂತಂದ್ರೆ ಶಕ್ತಿ ಸ್ವರೂಪಿಯಾದ ದುರ್ಗಾದೇವಿಯ ನವ ಅವತಾರಗಳನ್ನ ನೋಡೋಣ ಬನ್ನಿ. ಇವಾಗ ಯಾವ ರೀತಿ ಇದ್ದಾರೆ ಅಂತ ಹೇಳಿ ತೋರಿಸ್ತೀನಿ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಟ್ಟ, ಕುಷ್ಮಾಂಡ, ಸ್ಕಂದಮಾತ, ಹಾಗೆ ಕಾತ್ಯಾಯಿನಿ, ಹಾಗೆ ಕಾಳರಾತ್ರಿ, ಹಾಗೆ ಮಹಾಗೌರಿಯನ್ನು ನೋಡಬಹುದು. ಇಲ್ಲಿ ಇವರೆಲ್ಲ ಯಾವ ರೀತಿ ಇದ್ದಾರೆ ಎಂಬುದನ್ನ ನಿಮಗೆ ತೋರಿಸ್ತೀನಿ. ಸುಂದರವಾದ ಒಂದು ಸ್ಥಳದಲ್ಲಿ ನೋಡ್ತಿರಬಹುದು. ನೋಡ್ಲಿಕ್ಕೆ ಮಾತ್ರ ತುಂಬಾ ಸುಂದರವಾಗಿದೆ. ಮೊದಲನೇದಾಗಿ ಇಲ್ಲಿ ನಾವು ಶೈಲಪುತ್ರಿಯನ್ನ ನೋಡಬಹುದು. ನೋಡಿ, ಈ ರೀತಿ ಶೈಲಪುತ್ರಿಯನ್ನ ಇಲ್ಲಿ ನಿರ್ಮಾಣವನ್ನ ಮಾಡಿದ್ದಾರೆ. ಆದ್ಮೇಲೆ ಬರ್ತಕ್ಕಂಥವ್ರು ಬ್ರಹ್ಮಚಾರಿಣಿ. ನೋಡಿ, ಈ ರೀತಿ ಬ್ರಹ್ಮಚಾರಿಣಿ ಕೂತಿರ್ತಕ್ಕಂಥದ್ದನ್ನ ಇಲ್ಲಿ ನೋಡಬಹುದು. ಮುಂದೆ ಬೇರೆಯವರು ಹೇಳಿದಾಗೆ ಅವರು ಯಾವ ರೀತಿ ಇದ್ದಾರೆ ಎಂಬುದನ್ನು ತೋರಿಸ್ತೀನಿ. ಇವಾಗ ಯಾರ ಹತ್ರ ಬಂದಿದ್ದೀವಪ್ಪ ಅಂದರೆ ಚಂದ್ರಘಟ್ಟ. ಯಾವ ರೀತಿ ಇದ್ದಾರಪ್ಪ ಚಂದ್ರಘಟ್ಟ ಎಂಬುದನ್ನು ನೋಡಿ. ಈ ರೀತಿ ಸುಂದರವಾಗಿ ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದನ್ನು ಇಲ್ಲಿ ನೋಡಬಹುದು. ಯಾರಪ್ಪ ಅಂತಂದರೆ ಕುಷ್ಮಾಂಡ. ನೋಡಿ, ಈ ರೀತಿ ಕುಷ್ಮಾಂಡ ಅವರು ನಿಂತಿರ್ತಕ್ಕಂಥದ್ದನ್ನು ಇಲ್ಲಿ ನೋಡಬಹುದು.
ಕಾತ್ಯಾಯಿನಿ ಅವರು ಸಹ ಈ ರೀತಿ ನಿಂತಿರ್ತಕ್ಕಂಥದ್ದನ್ನ ಇಲ್ಲಿ ಸುಂದರವಾಗಿ ನೋಡಬಹುದು. ಕಾಳರಾತ್ರಿ ಅಮ್ಮನವರು ಸಹ ಈ ರೀತಿ ಇರ್ತಕ್ಕಂಥದ್ದನ್ನ ಸುಂದರವಾಗಿ ಚಿತ್ರಣವನ್ನು ಮಾಡಿರ್ತಕ್ಕಂಥದ್ದು ನೋಡಬಹುದು. ಇವರು ಯಾವ ರೀತಿ ಇದ್ದಾರೆ ಎಂಬುದನ್ನು ನೋಡಿ ಈ ರೀತಿ ಸುಂದರವಾಗಿ ನಿರ್ಮಾಣವನ್ನು ಮಾಡಿದ್ದಾರೆ. ರಾತ್ರಿ ಅವರನ್ನ ಈ ರೀತಿ ಸುಂದರವಾಗಿ ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದನ್ನು ನೋಡಬಹುದು. ಕೈಯಲ್ಲಿ ಕಮಲ, ಅಭಯ ಮುದ್ರೆಯನ್ನು, ವರಮುದ್ರೆಯನ್ನು ಸಹ ಇಲ್ಲಿ ನೋಡಬಹುದು. ಹಾಗೆ ಕೈಯಲ್ಲಿ ಈ ಒಂದು ಕೈಯಲ್ಲಿ ನೋಡಿ ತ್ರಿಶೂಲವನ್ನು ಸಹ ಅಮ್ಮನವರು ಹಿಡಿದಿದ್ದಾರೆ. ಇವಾಗ ಒಳಗಡೆ ಇರ್ತಂತಹ ನವದುರ್ಗಿಯರದಾಯಿತು. ಇವಾಗ ಬನ್ನಿ ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿ ಯಾವ ರೀತಿ ಇದ್ದಾರೆ ಎಂಬುದನ್ನು ನಾನು ನಿಮ್ಮ ಮುಂದೆ ತೋರಿಸ್ತೀನಿ. ಶಿವನ ಮುಂದೆ ನಾನೇ ನಿಂತಿದ್ದೀನಿ ನಂದಿ, ನನ್ನ ಬಲಭಾಗದಲ್ಲಿ ಸಹ ಈ ನಂದಿಯನ್ನು ಸಹ ಇಲ್ಲಿ ನೋಡಬಹುದು. ಕೈಲಾಸದಲ್ಲಿ ಶಿವ ಪಾರ್ವತಿ ಯಾವ ರೀತಿ ಇದ್ದಾರೆ ಎಂಬುದನ್ನು ಇಲ್ಲಿ ಸುಂದರವಾಗಿ ನಿರ್ಮಾಣವನ್ನು ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡಬಹುದು ಪಾರ್ವತಿಯ ಮಡಿಲಿನಲ್ಲಿ ಯಾರಿದ್ದಾರಪ್ಪ ಅಂತಂದ್ರೆ ಗಣಪನನ್ನು ಸಹ ಇಲ್ಲಿ ನೋಡಬಹುದು. ಇಷ್ಟನ್ನ ತೋರಿಸಿದ್ದೀನಿ. ಇವಾಗ ಶಿವನನ್ನು ತೋರಿಸ್ತೀನಿ. ಕೊನೆಯದಾಗ ಅಲ್ಲಿ ಕೂತಿರ್ತಕ್ಕಂಥ ಶಿವನ್ ನೋಡಿದ್ರಿ, ನಾನು ಪೂಜೆ ಮಾಡ್ತಕ್ಕಂಥ ಶಿವನನ್ನು ತೋರಿಸ್ತೀನಿ ನೋಡಿ. ಇಲ್ಲಿ ಸುಂದರವಾಗಿ ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದನ್ನು ನೋಡಬಹುದು. ಸರ್ವೇ ಜನ ಸುಖಿನೋ ಭವಂತು. ಇವಾಗ ಇದೇ ಅಲ್ಲ, ಇನ್ನ ಇದೆ ಈ ಗುಹೆ ಒಳಗಡೆ. ಸೊ ಇವಾಗ ಎಲ್ಲಿ ಹೋಗ್ತಿದೀವಪ್ಪ ಅಂತಂದ್ರೆ ಶಿವನನ್ನು ನೋಡ್ಲಿಕ್ಕೆ ಆಯ್ತು. ಇವಾಗ ನದಿ ತೋರಿಸ್ತೀನಿ, ಹಾಗೆ ಗುಹೆ ಒಳಗಡೆ ಲಿಂಗುಗಳನ್ನ ಇನ್ನ ತೋರಿಸ್ತೀನಿ. ಬನ್ನಿ ಇವಾಗ ಯಾವ ರೀತಿ ಇದೆ ಗೊತ್ತಾ. ಇವಾಗ ಈ ಗುಹೆ ಒಳಗಡೆ ಹೋಗೋಣ, ಯಾವ ರೀತಿ ಇದೆ ಎಂಬುದನ್ನು ನೋಡೋಣ. ಸುಂದರವಾಗಿ ಇದೆ, ಮಾತ್ರ ಸೈಕಾಗಿ ಮಾಡಿದ್ದಾರೆ. ಒಬ್ಬೊಬ್ಬರೇ ಬರೋಂಗಿಲ್ಲ, ಜನಗಳು ಇರ್ತಾರೆ, ಭಯ ಏನು ಪಡೋಂಗಿಲ್ಲ ಅಂತ ಹೇಳ್ತಾ ಈ ಥರ ಸುತ್ತಬೇಕು. ಸುತ್ತಿದ ಮೇಲೇ ತಿಕ್ತಕ್ಕಂಥದ್ದು ಅಲ್ಲಿ ನೋಡ್ಬೋದು ದಾರಿ. ಇವಾಗ ರೈಟು ಈ ಕಡೆ ಹೋಗಿ ಮತ್ತೆ ಇವಾಗ ಯಾವ ಕಡೆ ಬರಬೇಕಪ್ಪ ಅಂತಂದರೆ ಮತ್ತೆ ಈ ಕಡೆ ತಿರುಗಬೇಕು. ಇಲ್ಲಿ ತಿರುಗಿದ್ರೆ ಕಾಣ್ತಕ್ಕಂಥದ್ದೇ ರವೀಂದ್ರನಾಥ ಠಾಕೂರರು, ಗೋಪಾಲಚಂದ್ರ ಗೋಕಾಕ್, ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಇವರು ಒಂದು ಶಿವಾಜಿ, ಸ್ವಾಮಿ ವಿವೇಕಾನಂದ, ಮಹಾರಾಣಾ ಪ್ರತಾಪರನ್ನು ಸಹ ಇಲ್ಲಿ ನೋಡಬಹುದು. ಜ್ಯೋತಿ ಬಾಪುಲೆ, ಹಾಗೆ ರಾಜಾರಾಮ್ ಮೋಹನ್ ರಾಯ್, ಹಾಗೆ ದಯಾನಂದ ಸರಸ್ವತಿ ಅವರನ್ನು ಸಹ ಇಲ್ಲಿ ನೋಡಬಹುದು. ಲಾಲಾ ಜಲಪತ್ ರಾಯ್, ಹಾಗೆ ಬಾಲಗಂಗಾಧರ ತಿಲಕ್, ಹಾಗೆ ಅವರ ಪಕ್ಕದಲ್ಲಿ BN ಚಂದ್ರಪಾಲ್ ಅವರನ್ನು ನೋಡಬಹುದು. ಹೊನ್ನಮ್ಮನವರು ಇವರು ಬಾಪುಲೆ ಇವರು ಹಾಗೆ ಅವರ ಪಕ್ಕದಲ್ಲಿ ಸರೋಜಿನಿ ನಾಯ್ಡನ್ನ ಈ ರೀತಿ ನಿರ್ಮಾಣವನ್ನು ಮಾಡಿರೋದನ್ನ ನೋಡಬಹುದು. ದುರಂತದ ಒಂದು ಸನ್ನಿವೇಶವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಈ ಸೂರಿನಲ್ಲಿ ಒಂದು ದುರಂತ ನಡೆದಿತ್ತು, ಒಂದು ಪ್ರಸಂಗವನ್ನು ಸುಂದರವಾಗಿ ಇಲ್ಲಿ ಈ ರೀತಿ ನಿರ್ಮಾಣವನ್ನು ಮಾಡಿದ್ದಾರೆ. ಆನಂದ ಸ್ವಾಮೀಜಿಯವರನ್ನು ಸಹ ಈ ರೀತಿ ಇಲ್ಲಿ ನಿಲ್ಲಿಸಿದ್ದಾರೆ. ಏನಪ್ಪ ಅಂತಂದ್ರೆ ಚಿತ್ರದುರ್ಗದ ಪಾಳೆಗಾರರ ವೀರ ಮದಕರಿ ನಾಯಕನ ಆಸ್ಥಾನ ಇದು. ದೇಸಾಯಿ, ಸೂರಪುರದ ವೆಂಕಟನಾಯಕ, ಹಾಗೆ ಮೈಲಾರ ಮಹಾದೇವಪ್ಪ, ಹಾಗೆ ಕೊನೆಯದಾಗಿ ರಾಣಿ ಅಬ್ಬಕ್ಕದೇವಿ. ಅಂದರೆ ನಮ್ಮ ಕನ್ನಡಾಂಬೆಯನ್ನು ಈ ರೀತಿ ಸುಂದರವಾಗಿ ನಿರ್ಮಾಣವನ್ನು ಮಾಡಿದ್ದಾರೆ. ಇಷ್ಟನ್ನ ಈ ಒಂದು ಗುಹೆ ಒಳಗಡೆ ನೋಡಾಯಿತು. ಬನ್ನಿ ಇವಾಗ ಎಕ್ಸಿಟ್ ಅಂತ ಅನಿಸುತ್ತೆ, ನನಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಸೊ ಇನ್ನು ಇವಾಗ ಒಂದು ಸುಂದರವಾಗಿ ದೃಶ್ಯವನ್ನು ನೋಡಬಹುದು. ನೋಡಿ ಇವಾಗ ತೋರಿಸ್ತೀನಿ ನಿಮ್ಮ ಮುಂದೆ. ಬಹುದಪ್ಪ ಅಂತಂದರೆ ನಮ್ಮ ಹಿಂದಿನ ಕಾಲದಲ್ಲಿ ಸೀರೆಯನ್ನು ಯಾವ ರೀತಿ ಸೀರೆಯನ್ನು ನೇಯ್ತಾ ಇದ್ರು, ಹಾಗೆ ಅದಕ್ಕೆ ಬಣ್ಣವನ್ನು ಯಾವ ರೀತಿ ಹಚ್ಚುತ್ತಾ ಇದ್ರು ಎಂಬುದನ್ನು ನೋಡಿ ಇಲ್ಲಿ ನೋಡಬಹುದು. ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಇದರ ಮುಂಭಾಗದಲ್ಲಿ ಹಿಂದಿನ ಕಾಲದಲ್ಲಿ ನಮ್ಮ ಕುಂಬಾರರು ಯಾವ ರೀತಿ ಮಡಿಕೆಯನ್ನು ಮಾಡ್ತಾ ಇದ್ರು ಅದನ್ನು ಸಹ ಸುಂದರವಾಗಿ ಇಲ್ಲಿ ಚಿತ್ರಣವನ್ನು ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ಇಂಥ ಸ್ಥಳಗಳಿಗೆ ಬಂದಾಗ ಭೇಟಿ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಭಾಗದಲ್ಲಿ ತುಂಬ ಉತ್ತಮ ವಿಡಿಯೋಗಳನ್ನ ನಿಮ್ಮ ಮುಂದೆ ತೊಗೊಬರ್ತೀನಿ ಅಂತ ಹೇಳ್ತಾ, ಹಾಗೆ ಮುಂದಿನ ಭಾಗದಲ್ಲಿ ನೋಡಬಹುದು ಈ ರೀತಿ ಹಳೆಯ ಮನೆಯಲ್ಲಿ ಯಾವ ರೀತಿ ಇರ್ತಾ ಇದ್ರು ಎಂಬುದನ್ನು ಚಿತ್ರಣವನ್ನು ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ಹಾಗೆ ಹಿಂದಿನ ಕಾಲದಲ್ಲಿ ನಮ್ಮ ಮರಗೆಲಸವನ್ನು ಯಾವ ರೀತಿ ಆಚಾರರು ಮಾಡ್ತಾ ಇದ್ರು ಎಂಬುದನ್ನು ಸಹ ಇಲ್ಲಿ ಚಿತ್ರಣವನ್ನು ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ತುಂಬ ಸುಂದರವಾಗಿ ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದನ್ನು ಇಲ್ಲಿ ಬಂದರೆ ಹಳ್ಳಿಲೇ ಇದೀನೇನೋ ಅಂತ ಅನಿಸುತ್ತೆ ನೋಡಿ. ಹಿಂದೆ ನಮ್ಮವರು ಅಂದರೆ ಪುರೋಹಿತ ವರ್ಗದವರು ಯಾವ ರೀತಿ ಶಾಸ್ತ್ರವನ್ನು ಹೇಳ್ತಾ ಇದ್ರು ಎಂಬುದನ್ನು ಇಲ್ಲಿ ಚಿತ್ರಣವನ್ನು ಮಾಡಿದ್ದಾರೆ. ಇಲ್ಲಿ ಯಾವ ರೀತಿ ನಾವು ವೇದ ಪಾಠಗಳನ್ನು ಹಿಂದಿನ ಕಾಲದಲ್ಲಿ ಕಲಿತಾ ಇದ್ದೋ ಅವುಗಳನ್ನು ಸಹ ಇಲ್ಲಿ ಸುಂದರವಾಗಿ ಚಿತ್ರಣವನ್ನು ಮಾಡಿದ್ದಾರೆ. ಹಾಗೆ ಕೊಪ್ರಿ ಗಾಣದ ಅಂಗಡಿ ಇತ್ತಲ್ವಾ, ಅದನ್ನು ನೋಡಿ ಇಲ್ಲಿ ಎಷ್ಟು ಸುಂದರವಾಗಿ ನೋಡಿ. ಹಿಂದೆ ಈ ರೀತಿ ಹಸು ಅಥವಾ ಈ ರೀತಿ ಹೋರಿಗಳನ್ನ ಕಟ್ಟಿ ಈ ಥರ ಸುತ್ತುತ್ತಾ ಇದ್ರು, ಇದರೊಳಗಡೆ ಕೊಪ್ರಿ ಕೈನ ಹಾಕ್ತಾ ಇದ್ರು. ಅದನ್ನು ಗಾಣವನ್ನು ಸಹ ಇಲ್ಲಿ ನೋಡಬಹುದು. ತುಂಬ ಖುಷಿಯಾಗುತ್ತೆ. ಇಲ್ಲಿ ಹಿಂದಿನ ಕಾಲದಲ್ಲಿ ಕುಲ್ಮೆಯಲ್ಲಿ ನಮಗೆ ಕತ್ತಿ ಕುಡ್ಲುಗಳನ್ನು ಹೆಣ್ಕೊಡ್ತಾ ಇದ್ರಲ್ವ, ಅದನ್ನು ಸಹ ಸುಂದರವಾಗಿ ಇಲ್ಲಿ ಈ ಥರ ನಿರ್ಮಾಣವನ್ನು ಮಾಡಿದ್ದಾರೆ. ಹಾಗೆ ವ್ಯಾಪಾರ ನಡೀತಾ ಇತ್ತಲ್ವ ಹಿಂದಿನ ಕಾಲದಲ್ಲಿ, ಈ ರೀತಿ ವ್ಯಾಪಾರ ಸಹ ನಡೀತಾ ಇರೋದನ್ನು ಚಿತ್ರಣವನ್ನು ಮಾಡಿದ್ದಾರೆ. ಹಾಗೆ ಗ್ರಂಥಿಗೆ ಅಂಗಡಿ ಹಿಂದೆ ಹೇಗಿತ್ತಪ್ಪ ಎಂಬುದನ್ನು ಸಹ ಈ ರೀತಿ
ಚಿತ್ರಣವನ್ನು ಮಾಡಿದ್ದಾರೆ. ಅರಿಶಿನ ಕುಂಕುಮ ಕಾಯಿನ ಯಾವ ರೀತಿ ಮಾರ್ತಾ ಇದ್ದಾರೆ ನೋಡಿ. ಮುಂಭಾಗದಲ್ಲಿ ಏನಿದೆಯಪ್ಪ ಅಂತಂದರೆ ನೋಡಿ, ಈ ರೀತಿಯಾಗಿ ಶಿವನನ್ನು ಸಹ ಇಲ್ಲಿ ನೋಡಬಹುದು, ರೀತಿ ನೋಡ್ತಾ ಇರಬಹುದು. ಹಾಗೆ ಹಿಂದಿನ ಕಾಲದಲ್ಲಿ ನಾವು ಯಾವ ರೀತಿ ಆಟ ಆಡ್ತಾ ಇದ್ದೋ, ಅಳುಗುಳಿ ಮನೆ ಆಗಿರ್ಬೋದು, ಚೌಕಬಾರ, ಅದನ್ನು ಸಹ ಇಲ್ಲಿ ಸುಂದರವಾಗಿ ಚಿತ್ರಣವನ್ನು ಮಾಡಿದ್ದಾರೆ. ಇವ್ರು ಯಾರಪ್ಪ ಅಂತಂದರೆ ನಮ್ಮ ಭಾರತಾಂಬೆಯನ್ನು, ಅಲ್ಲಿ ಕನ್ನಡಾಂಬೆ ನೋಡಿದ ಈ ಒಂದು ಭಾಗದಲ್ಲಿ ಭಾರತಾಂಬೆಯನ್ನು ಈ ರೀತಿ ನಿಲ್ಲಿಸಿರ್ತಕ್ಕಂಥದ್ದನ್ನು ನೋಡ್ಬೋದು. ಅಂತಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಅಶೋಕ ಚಕ್ರವರ್ತಿ. ಹಾಗೆ ಇವ್ರ ಪಕ್ಕದಲ್ಲಿ ಯಾರಿದ್ದಾರಪ್ಪ ಅಂತಂದರೆ ಆರ್ಯಭಟ್ಟ. ಯಾರು ಗೊತ್ತಾ ಆರ್ಯಭಟ್ಟ ಅಂತಂದರೆ ಖ್ಯಾತ ಗಣಿತ ತಜ್ಞ ಇವರು. ಹಾಗೆ ಇವ್ರು ಆದ್ಮೇಲೆ ಏನಿದೆಯಪ್ಪ ಅಂತಂದರೆ ನೋಡಬಹುದು, ತುಂಬ ಖುಷಿಯಾಗುತ್ತೆ. ಇವ್ರು ಯಾರು ಎಂಬುದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಬನ್ನಿ ಇವಾಗ ಮುಂದೆ ಹೋಗೋಣ. ಇವ್ರು ಆದ್ಮೇಲೆ ಯಾರಿದ್ದಾರಪ್ಪ ಅಂತಂದರೆ ಬನ್ನಿ ಇವಾಗ ನಾನು ನಿಮಗೆ ಕಣಿಯಮ್ಮ ಅನ್ನೋರನ್ನ ತೋರಿಸ್ತೀನಿ. ಯಾರು ಕಣಿಯಮ್ಮ ಅಂತಂದರೆ ಹಿಂದಿನ ಕಾಲದಲ್ಲಿ ಬುಟ್ಟಿಯನ್ನು ಹಿಡಿದು ಒಂದು ಕೊಳಲನ್ನು ಹಿಡಿದು ಬಂದು ಹಳ್ಳಿಗಳಲ್ಲಿ ಬೀದಿಗಳಲ್ಲಿ ಶಾಸ್ತ್ರವನ್ನು ಹೇಳ್ತಾ ಇದ್ರು. ಕೈಯೆಲ್ಲ ನೋಡಿ, ಅವರನ್ನು ಸಹ ಇಲ್ಲಿ ನೋಡಿ ಈ ರೀತಿ ಸುಂದರವಾಗಿ ನಿರ್ಮಾಣವನ್ನು ಮಾಡಿದ್ದಾರೆ. ಹಾಗೆ ಅವರ ಮುಂಭಾಗದಲ್ಲಿ ಈ ರೀತಿ ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದನ್ನು ಇಲ್ಲಿ ನೋಡಬಹುದು. ಇವರೇ ಕೇರಳದ ಗಾಯ್ಸ್. ಇವ್ರ ಪೇಜ್ ಯಾವುದಪ್ಪ ಅಂತಂದರೆ ವಿಲೇಜ್ ಗಾಯ್ಸ್ ಅಂತ ಹೇಳಿ. ಇವ್ರ ನೇಮ್ ಬಂದು ಅವ್ರನ್ನೇ ಕೇಳ್ಬಿಡೋಣ. ವಾಟ್ಸ್ ಯುವರ್ ನೇಮ್ ಬ್ರೋ? ಇಶಾಂತ್. ಅಂಡ್ ಯು? ರಾಜೇಶ್. ಅಂಡ್ ಯು? ಯೋಗೇಶ್. ಅಂಡ್ ಯು ಬ್ರೋ? CCTV ಮುರುಗನ್. ನೈಸ್ ಟು ಮೀಟ್ ಯು ಗೈಸ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಗ್ರೇಟ್ ಜಾಬ್ ಬ್ರೋ. ಥ್ಯಾಂಕ್ ಯು. ನೋಡಬಹುದು ದೇವ್ರ ಗುಡಿ ಒಳಗಡೆ ದೇವ್ರು ಇರುತ್ತಲ್ವ, ಯಾವ ರೀತಿ ಕೆತ್ತುತ್ತಾ ಇರ್ತಾರೆ ಎಂಬುದರ ಪುಟ್ಟ ಚಿತ್ರಣವನ್ನು ಇಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ. ಹಾಗೆ ಈ ಕಲ್ಲನ್ನು ಹಿಂದೆ ಬೀಸ್ತಿದ್ದ ಗೊತ್ತಾ, ಬೀಸಕಲ್ಲಿತ್ತು. ಆ ಬೀಸಕಲ್ಲನ್ನ ಯಾವ ರೀತಿ ಮಾಡ್ತಿದ್ದಾರೆ ಎಂಬುದನ್ನು ಸಹ ಇಲ್ಲಿ ನೋಡ್ಬೋದು. ಹಾಗೆ ಇವರು ಏನು ಮಾಡ್ತಿದ್ದಾರಪ್ಪ ಇಲ್ಲಿ ಅಂತಂದರೆ, ಬೀಸಕಲ್ಲುಗಳಿಗೆ ಹಿಂದೆ ಸೌದು ಹೋಗ್ತಾ ಇದ್ದೋ ಈ ಒಂದು ಭಾಗದಲ್ಲಿ ಅಲ್ಲಿಗೆ ಒಂದು ಮಳೆಯನ್ನು ಈ ರೀತಿ ಹಿಡಿದು ತೂತಗಳನ್ನ ಹಾಕ್ತಾ ಇದ್ರು, ಬೀಸ್ಲಿಕ್ಕೆ ಚೆನ್ನಾಗ್ತಿತ್ತು. ಅದನ್ನು ಆ ಕೆಲಸವನ್ನು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡಬಹುದು. ಕಲ್ಲನ್ನು ಹೊಡೆಯುವ ಕೆಲಸ ಇದು. ನೋಡ್ಬೋದು ಒಂದು ಉತ್ತರ ಕರ್ನಾಟಕದ ಒಂದು ಕುಟುಂಬ ಯಾವ ರೀತಿ ಮನೆಯಲ್ಲಿ ಅಲ್ಲಿ ಅಡುಗೆಯನ್ನು ಮಾಡ್ತಿದ್ದಾರೆ, ಮಗುನ ಆಟ ಆಡಿಸ್ತಿದ್ದಾರೆ ಎಂಬುದನ್ನು ಇಲ್ಲಿ ಚಿತ್ರಣವನ್ನು ಮಾಡಿರ್ತಕ್ಕಂಥದ್ದನ್ನು ನೋಡ್ಬೋದು. ಹಾಗೆ ಅದ್ರ ಪಕ್ಕದಲ್ಲಿ ನೋಡ್ಬೋದು ಒನಕೆಯಲ್ಲಿ ಭತ್ತವನ್ನು ಯಾವ ರೀತಿ ಕುಟ್ತಾ ಇದ್ದಾರೆ ಎಂಬುದನ್ನು ನೋಡಬಹುದು. ಹಾಗೆ ಈ ಭಾಗದಲ್ಲಿ ನೋಡಬಹುದು ಸಂಗೀತ ಶಾಲೆಯನ್ನು ನೋಡಬಹುದು. ಇಲ್ಲಿ ಸಿಹಿ ತಿಂಡಿಗಳನ್ನ ಮಾರ್ತಿದ್ದಾರೆ, ಅದನ್ನು ನೋಡಬಹುದು. ಹಾಗೆ ಆಯುರ್ವೇದದ ಪಂಡಿತರು ರೋಗಿಗಳಿಗೆ ತಮ್ಮ ಮನೆಯಲ್ಲಿ ಯಾವ ರೀತಿ ಚಿಕಿತ್ಸೆಯನ್ನು ನೀಡ್ತಿದ್ದಾರೆ ಎಂಬುದನ್ನು ಇಲ್ಲಿ ನೋಡಬಹುದು. ಹಾಗೆ ಹಿಂದೆ ಸುಣ್ಣ ಬೇಯಿಸ್ತಾ ಇದ್ರಲ್ವಾ ನೋಡಿ, ಈ ರೀತಿ ನಾನು ಪುಟ್ಟ ಹುಡುಗನಿದ್ದಾಗ ನೋಡ್ತಾ ಇದ್ದೆ, ಇವಾಗೆಲ್ಲ ಇಲ್ಲ ಇದು. ಈ ಥರ ಸಹ ಇಲ್ಲಿ ಸುಣ್ಣದ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು, ಸುಣ್ಣಗಾರರು ಯಾವ ರೀತಿ ಇದ್ದಾರೆ ಎಂಬುದನ್ನು ಸಹ ಇಲ್ಲಿ ಚಿತ್ರಣವನ್ನು ಮಾಡಿದ್ದಾರೆ. ಹಾಗೆ ಇಲ್ಲಿ ಬಂದು ಪಗಡೆಯನ್ನು ಯಾವ ರೀತಿ ಆಡ್ತಾರೆ ಎಂಬುದನ್ನು ಸಹ ಇಲ್ಲಿ ಚಿತ್ರಣವನ್ನು ಮಾಡಿದ್ದಾರೆ. ಹಾಗೆ ನೋಡಬಹುದು ಈ ಭಾಗದಲ್ಲಿ ಹಿಂದಿನ ಕಾಲದಲ್ಲಿ ಹಸುವಿನ ಕೊಟ್ಟಿಗೆಯಲ್ಲಿ ಕಟ್ಟಿ ಯಾವ ರೀತಿ ಹಾಲು ಕರೀತಾ ಇದ್ದಾರೆ ಎಂಬುದನ್ನು ನೋಡ್ಬೋದು. ಪಕ್ಕದಲ್ಲಿ ಯಾರಿದ್ದಾರಪ್ಪ ಅಂತಂದರೆ ಬಳೆಗಾರ ಅಮ್ಮ ಬಳೆನ ತೊಡಸ್ತಿದ್ದಾರೆ. ಸುಂದರ ಚಿತ್ರಣವನ್ನು ಇಲ್ಲಿ ಮಾಡಿದ್ದಾರೆ. ಮೇಲೆ ನೋಡ್ತಾ ಇರ್ಬೋದು ಅಟ್ಟದ ಮೇಲ್ಗಡೆ ಹಿಂದಿನ ಕಾಲದಲ್ಲಿ ಮಕ್ಕಳು ಮನೆ ಮೇಲೆ ಈ ಥರ ಅಟ್ಟಗಳನ್ನ ಮಾಡ್ತಾ ಇದ್ರು, ಮರದಿಂದ ಆಟವನ್ನು ಆಡ್ತಿದ್ದಾರಲ್ವ ನೋಡಿ, ಇಲ್ಲಿ ಚಿತ್ರಣವನ್ನು ಮಾಡಿರ್ತಕ್ಕಂಥದ್ದನ್ನು ನೋಡ್ಬೋದು. ಹಾಗೆ ಗೌಡ್ರು ಮನೆ ಹೇಗಿದೆ ಎಂಬುದನ್ನು ಇಲ್ಲಿ ತುಂಬ ಖುಷಿ ಆಗುತ್ತೆ. ಈ ರೀತಿ ಗೌಡ್ರು ಯಾವ ರೀತಿ ಕೂತಿದ್ದಾರೆ ನೋಡಿ, ಗೌಡ್ರು ಇಲ್ಲಿ ಕೂತಿದ್ದಾರೆ. ಹಾಗೆ ಅವ್ರ ಪಕ್ಕದಲ್ಲಿ ಇವರು ಅವರ ಮ್ಯಾನೇಜರ್ ಅಂತ ಅಂದ್ಕೊಳ್ಳಿ. ಹಾಗೆ ಅವ್ರ ಪಕ್ಕದಲ್ಲಿ ಈ ಥರ ಇರ್ತಕ್ಕಂಥದ್ದನ್ನು ನೋಡ್ಬೋದು. ಈ ಹೂವನ್ನು ಹಿಂದಿನ ಕಾಲದಲ್ಲಿ ಯಾವ ರೀತಿ ಕಟ್ತಾ ಇದ್ರು ಎಂಬುದನ್ನು ಸಹ ಇಲ್ಲಿ ತುಂಬ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಮುಂದೆ ಬಂದರೆ ನೋಡಬಹುದು ಪಾತ್ರೆ ವ್ಯಾಪಾರವನ್ನು ಮಾಡ್ತಿರ್ತಕ್ಕಂಥದ್ದನ್ನು ಇಲ್ಲಿ ನೋಡಬಹುದು. ಇದರ ಪಕ್ಕದಲ್ಲಿ ಯಾರಿದ್ದಾರಪ್ಪ ಅಂತಂದರೆ ಅಕ್ಕ ಸಾಲಿಗರು ಅಂತ ಹೇಳ್ತಾರೆ ಗೊತ್ತಾ, ಅಕ್ಕ ಸಾಲಿಗರನ್ನು ಇಲ್ಲಿ ನೋಡಬಹುದು. ಹಿಂದಿನ ಕಾಲದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಕೆಲಸವನ್ನು ಇವರು ಮಾಡ್ತಾ ಇದ್ರು. ಇಲ್ಲಿ ನಾವು ಸುಂದರವಾಗಿ ಕಾಣಬೇಕು ಅಂತಂದರೆ ಕ್ಷೌರವನ್ನು ಮಾಡ್ತಾರಲ್ಲ, ಅವರು ಹಿಂದಿನ ಕಾಲದಲ್ಲಿ ಯಾವ ರೀತಿ ಕ್ಷೌರವನ್ನು ಮಾಡ್ತಾಯಿದ್ರು ಎಂಬುದನ್ನು ಇಲ್ಲಿ ಸುಂದರವಾಗಿ ನಿರ್ಮಾಣವನ್ನು ಮಾಡಿದ್ದಾರೆ. ಹಾಗೆ ಅದರ ಪಕ್ಕದಲ್ಲಿ ಚಮ್ಮಾರರು. ಹಿಂದಿನ ಕಾಲದಲ್ಲಿ ಇವರು ಏನಾಗಿತ್ತಪ್ಪ ಅಂತಂದರೆ ಚಮ್ಮಾರರು ಎಂತ ಅಂದರೆ ಇವರು ಏನು ಅಂತಂದರೆ ಚಪ್ಪಲಿಯನ್ನು ಹೊಲಿತಾ ಇದ್ರಲ್ವ, ಆ ಚಮ್ಮಾರರನ್ನು ಈ ರೀತಿ ಸುಂದರವಾಗಿ ಇಲ್ಲಿ ಚಿತ್ರಣವನ್ನು ಮಾಡಿದ್ದಾರೆ. ಇವಾಗ ಇದು ಆದಮೇಲೆ ಹಿಂದೆ ಕುರುಬರು ಮನೆ ಹೆಂಗಿತ್ತು ಎಂಬುದನ್ನು ತೋರಿಸ್ತೀನಿ ನೋಡಿ. ಕುರುಬರು ಹುಡುಗ ಯಾವ ರೀತಿ ಕುರುಬರ ಮಧ್ಯ ಇದ್ದಾನೆ ಎಂಬುದನ್ನು ನೋಡ್ಬೋದು. ಹಾಗೆ ಆ ಕಡೆ ಕುರುಬರು ಮನೆಯಲ್ಲಿ ಕಂಬಳಿನ ಯಾವ ರೀತಿ ಬಳಸ್ತಿದ್ದಾರೆ ಎಂಬುದನ್ನು ನೋಡ್ಬೋದು. ಇವರು ಮುಂಭಾಗದಲ್ಲಿ ಏನು ನೋಡ್ಬಹುದಪ್ಪ ಅಂತಂದರೆ ಬಟ್ಟೆ ಒಗೆದು ಇಸ್ತ್ರಿ ಮಾಡಿಕೊಡ್ತಿದ್ರಲ್ವ, ಅವರನ್ನು ಸಹ ಇಲ್ಲಿ ಚಿತ್ರಣವನ್ನು ಮಾಡಿದ್ದಾರೆ. ಏನಾದರೂ ಏಟಾದಾಗ ಹುಷಾರಿಲ್ಲ ಅಂದಾಗ ನಮ್ಮನ್ನು ಚೆಕ್ ಮಾಡ್ತಾ ಇದ್ರಲ್ವ ವೈದ್ಯರು, ನೋಡಿ ಈ ರೀತಿ ನಮಗೆ ಟ್ರೀಟ್ಮೆಂಟ್ ಅವಾಗ ಕೊಡ್ತಿದ್ರಂತೆ. ಆ ರೀತಿ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಇವಾಗ ಎಕ್ಸಿಟ್ ಏನೋ ಗೊತ್ತಿಲ್ಲ, ಇನ್ನೂ ಎಕ್ಸಿಟ್ ಆಗಿಲ್ಲ. ಈ ಥರ ಒಂದು ಕುಲ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದನ್ನು ನೋಡಬಹುದು. ಗೋದಾವರಿ ನದಿ ಯಾವ ರೀತಿ ಇದೆ ಎಂಬುದನ್ನು ಇಲ್ಲಿ ಸುಂದರವಾಗಿ ಚಿತ್ರಣವನ್ನು
ಮಾಡಿದ್ದಾರೆ. ಗೋದಾವರಿ ನದಿ ನೋಡಿ ಈ ರೀತಿ ಇರ್ತಕ್ಕಂಥದ್ದು. ಈ ಕಡೆ ಸರಸ್ವತಿಯನ್ನು ಸಹ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ನಾನು ಇಲ್ಲಿಗೆ ಹೋಗ್ತಾ ಇದ್ದೀನಿ ಸರಸ್ವತಿಗೆ. ಮುಂದಿನ ತಿಂಗಳು ಆಗಸ್ಟ್ 1ನೇ ತಾರೀಕು ನಾನು ಹೋಗ್ತಾ ಇದ್ದೀನಿ. ಆ ಚಿತ್ರಣಗಳನ್ನ ನಿಮ್ಮ ಮುಂದೆ ತಗೊಬರ್ತೀನಿ. ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಈ ರೀತಿ ಒಡೆಯರು ಯಾವ ರೀತಿ ಇದ್ದಾರೆ ಎಂಬುದನ್ನು ಸಹ ಇಲ್ಲಿ ಚಿತ್ರಣವನ್ನು ಮಾಡಿದ್ದಾರೆ. ಮೈಸೂರು ಒಡೆಯರನ್ನು ಈ ರೀತಿ ಕೂರಿಸಿರ್ತಕ್ಕಂಥದ್ದನ್ನು ನೋಡಬಹುದು. ಹಾಗೆ ಇಲ್ಲಿ ನರ್ಮದಾ ನದಿ ನೋಡಿ ಈ ರೀತಿ ಚಿತ್ರಣವನ್ನು ಮಾಡಿದ್ದಾರೆ. ನರ್ಮದಾ ನದಿ ಪಕ್ಕದಲ್ಲಿ ಯಮುನಾ ನದಿಯನ್ನು ಸಹ ಇಲ್ಲಿ ಚಿತ್ರಣವನ್ನು ಮಾಡಿರ್ತಕ್ಕಂಥದ್ದನ್ನು ನೋಡಬಹುದು. ಹಾಗೆ ಈ ಪಕ್ಕದಲ್ಲಿ ನೋಡಬಹುದು ಈ ಶ್ರೀರಾಜ ಒಡೆಯರ ಹಾಗೆ ಚಾಮರಾಜ ಒಡೆಯರು, ಜಯಚಾಮರಾಜ ಒಡೆಯರನ್ನು ಇಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ. ಹಾಗೆ ಇಲ್ಲಿ 12 ಜ್ಯೋತಿರ್ಲಿಂಗಗಳಿದಾವಲ್ವ, ಆ 12 ಜ್ಯೋತಿರ್ಲಿಂಗಗಳನ್ನು ಸಹ ಇಲ್ಲಿ ಸುಂದರವಾಗಿ ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದನ್ನು ನೋಡಬಹುದು. ಯಾರು ಏನು ಎಂಬುದನ್ನು ಮುಂದಿನ ಒಂದು ಭಾಗದಲ್ಲಿ ನಾನೇ ನಿಮಗೆ ತಿಳಿಸ್ತೀನಿ. ಭಾಗದಲ್ಲಿ ಕಾವೇರಿಯನ್ನು ಸುಂದರವಾಗಿ ಚಿತ್ರಣವನ್ನು ಮಾಡಿದ್ದಾರೆ. ಗಂಗಾ ನದಿಯನ್ನು ಸಹ ಇಲ್ಲಿ ತುಂಬ ಸುಂದರವಾಗಿ ಚಿತ್ರಣವನ್ನು ಮಾಡಿದ್ದಾರೆ. ಈ ರೀತಿ ಇಷ್ಟು ಈ ಥರ ನೋಡಿಕೊಂಡು ಬರಬಹುದು. ಎಕ್ಸಿಟ್ ಅಂತ ಅನಿಸುತ್ತೆ. ಹಾಗೆ ಕೊನೆಯ ಭಾಗದಲ್ಲಿ ಇಲ್ಲಿ ಸಿಂಧು ಈ ನದಿಯನ್ನು ಸಹ ಇಲ್ಲಿ ಸುಂದರವಾಗಿ ಈ ಥರ ನಿರ್ಮಾಣವನ್ನು ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಇನ್ನೇನೇನಿದೆ ಎಂಬುದನ್ನು ಸಹ ಶೂಟ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಅಂತ ಹೇಳ್ತಾ, ಬನ್ನಿ ಕೊನೆಯದಾಗಿ ಸಪ್ತ ಋಷಿಗಳು ಇರ್ತಕ್ಕಂಥ ಸ್ಥಳವನ್ನು ಇಲ್ಲಿ ನಿರ್ಮಾಣ ಹೇಗೆ ಮಾಡಿದ್ದಾರೆ ಎಂಬುದನ್ನು ತೋರಿಸ್ತೀನಿ. ಇರ್ತಕ್ಕಂಥದ್ದೇ ಸಪ್ತ ಋಷಿಗಳು ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು. ಇವರೆಲ್ಲ ಸಪ್ತ ಋಷಿಗಳು ಈ ರೀತಿ ನಿರ್ಮಾಣ ಮಾಡಿದ್ದಾರೆ. ಜೊತೆ ಇಲ್ಲಿ ಸಪ್ತ ಮಾತೃಕೆಯನ್ನು ಸಹ ಇಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ ಋಷಿಗಳ ಜೊತೆಗೆ ಅಂತ ಹೇಳ್ತಾ, ಬನ್ನಿ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಈ ಥರ ಹೊರಗಡೆ ಎಕ್ಸಿಟ್ ಇದೆ. ಇಲ್ಲಿ ಚಾಮುಂಡಿಯನ್ನು ಸಹ ಸುಂದರವಾಗಿ ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದನ್ನು ನೋಡಬಹುದು. ವರಾಹಿ ದೇವಿ ಚಾಮುಂಡಿ. ಇಲ್ಲಿ ಶಿವಕುಮಾರ ಸ್ವಾಮೀಜಿ ಹಾಗೆ ಬಾಲಗಂಗಾಧರನಾಥ ಸ್ವಾಮೀಜಿ ಹಾಗೆ ಸಿದ್ದೇಶ್ವರ ಸ್ವಾಮೀಜಿಗಳು ಹಾಗೆ ಈ ಕಡೆ ಪುಟ್ಟರಾಜ ಗವಾಯಿಗಳನ್ನು ಇಲ್ಲಿ ಸುಂದರವಾಗಿ ನಿರ್ಮಾಣವನ್ನು ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಯಾರೆಲ್ಲ ಇನ್ನು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಬೇಕು ಅಂತ ಇದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.